2026ರ ವಾರ್ಷಿಕ ಪರೀಕ್ಷೆಯ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಸರಿಯಾಗಿ ಬರೆದಿರುವ ಉತ್ತರಗಳನ್ನು ಈಗ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡೋಣ. ಮೊದಲನೇದಾಗಿ ಕೊಟ್ಟಿರುವಂಥ ಒಂದು ಪ್ರಶ್ನೆ, ಅಲ್ಲಿ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಬರುವಂಥ ಮೊದಲೇ ಪ್ರಶ್ನೆ ಪ್ರತಿಪಾದನೆ ಎ ಅಂತ ಕೊಟ್ಟಾರ. ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಕೇಳ್ಯಾರ. ಇದರ ಸರಿಯಾದ ಉತ್ತರ ಸಿ ಆಗಿದೆ. ಎ ಮತ್ತು ಆರ್ಗಳೆರಡು ಸರಿಯಾಗಿವೆ ಹಾಗೂ ಆರ್ ಏನ ಸರಿಯಾದ ವಿವರಣೆಯಾಗಿದೆ. ಒಂದನೇದಕ್ಕೆ ಸಿ. ಇನ್ನು ಎರಡನೇದಕ್ಕೆ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಯಾರಪ್ಪ ಅಂತ ಕೇಳಿದ್ರೆ ಪರ್ಸಿ ಬ್ರೌನ್. ಎ ಸರಿಯಾದ ಉತ್ತರ. ಇನ್ನು ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಪ್ಪ ಅಂತ ಕೇಳಿದ್ರೆ ಗುಲ್ಬರ್ಗ. ಇದು ಬಿ ಸರಿಯಾದ ಉತ್ತರ ಆಗಿದೆ. ಎರಡನೇದಕ್ಕೆ ಮೂರನೇದ ಬಿ. ಇನ್ನು ನಾಲ್ಕನೇದ ಪ್ರಶ್ನೆಯನ್ನು ನಾವು ನೋಡೋಣ. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟಂಥ ದಿವಾನರು ಯಾರಪ್ಪ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಅದು ಡಿ ಉತ್ತರ. ಇನ್ನು ಐದನೇದು ಜಯ ಭಾರತ ಜನನಿಯ ತನುಜಾತೆ ಪದ್ಯ ಬರೆದವರು ಯಾರಪ್ಪ ಅಂತ ಕೇಳಿದ್ರೆ ಕುವೆಂಪು. ಇನ್ನು ಬಿಟ್ಟ ಸ್ಥಳವನ್ನು ನಾವು ನೋಡೋಣ. ಆರನೇದು ಅಶ್ವಘೋಷ ರಚಿಸಿದಂಥ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಬುದ್ಧ ಚರಿತೆ. ಇನ್ನು ಟಿಮ್ ಹೊಯ್ಸಳರ ಮನೆತನದ ಸ್ಥಾಪಕ ಸಳ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಕೃಷ್ಣದೇವರಾಯ. ಎಂಟನೇದು ಯಾವುದು? ಕೃಷ್ಣದೇವರಾಯ. ಇನ್ನು ಒಂಬತ್ತನೇದು ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. 10 ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಬ್ರಿಟಿಷ್ ಸಾರ್ಜೆಂಟನನ್ನು ಕೊಂದವರು ಯಾರಪ್ಪ ಅಂತ ಕೇಳಿದ್ರೆ ಮಂಗಲ್ ಪಾಂಡೆ. 10 ಮಂಗಲ್ ಪಾಂಡೆ. ಇನ್ನು ಹೊಂದಿಸಿ ಬರೀರಿ ಅದ. ಚಾವುಂಡ ಮೊದಲೇದು ಯಾವಪ್ಪ ಅಂತ ಕೇಳಿದ್ರೆ 11 ಎ. ಜಾನ್ ಮಾರ್ಷಲ್ ಸಿಂಧು ನಾಗರಿಕತೆಯ ಸಂಶೋಧನೆ ಎರಡನೇದಾಗಿದೆ. ಚಾವುಂಡರಾಯ ಒಂದನೇದು. ಗೋಮಟೇಶ್ವರ ವಿಗ್ರಹ. ಮಹಮ್ಮದ್ ಗವಾನ್ ಮದರಸ ನಾಲ್ಕನೇದು. ಬಸವೇಶ್ವರ ಕಾಯಕವೇ ಕೈಲಾಸ ಆರನೇದದ. ಮಿರ್ಜಾಯ್ ಇಸ್ಮಾಯಿಲ್ ಮಂಡ್ಯ ಸಕ್ಕರೆ ಕಾರ್ಖಾನೆ ಮೂರನೇದದ. ಇನ್ನು ಒಂದು ಅಂಕದ ಪ್ರಶ್ನೆಗಳು. ಅಲ್ಲೇ 12ನೇದು ಆದಿಕವಿ ಎಂದು ಯಾರನ್ನು ಕರೀತಾರಪ್ಪ ಅಂತ ಕೇಳಿದ್ರೆ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದಂಥ ಮಹಿಳೆಯನ್ನು ಹೆಸರಿಸಿ ಅಂತ ಹೇಳ್ಯಾರ. ಯಾರಪ್ಪ ಅಂತ ಕೇಳಿದ್ರೆ ಒನಕೆ ಒಬ್ಬವ್ವ. ಕಬೀರರು ರಚಿಸಿದಂಥ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ ಅಂತ ಕೇಳ್ಯಾರ. 14ನೇದು ದೋಹೈ ಅಥವಾ ದೋಹಾ. ಅಲ್ಲೇ 15 ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ಯಾರ. ವಾಸ್ಕೋಡಿ ಗಾಮ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ಯಾರ. 16ನೇದು ದಾದಾಬಾಯಿ ನವರೋಜಿ. ಇನ್ನು ಅಲ್ಲೇ ನಾವು ನೋಡ್ತಾ ಇದ್ವಿ ಭಾಗ ಬಿದಲ್ಲಿ ಬರೋದು 2 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ ನೋಡಿ, ಭಾರತದ 2 ಇತರ ಹೆಸರುಗಳು ಅಂತ ಕೇಳ್ಯಾರ. ಅಲ್ಲಿ ಭಾರತ, ಭರತವರ್ಷ, ಜಂಬೂ ದ್ವೀಪ, ಆಮೇಲೆ ಭರತಖಂಡ, ಇಂಡಿಯಾ, ಹಿಂದೂಸ್ತಾನ್ ಅಂತ ಬರಿಬೋದು. ಇನ್ನು 18ನೇದು ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂತ ಕೇಳ್ಯಾರ. 18ನೇದು ಉತ್ತರ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ. ಇನ್ನು 19ನೇ ಪ್ರಶ್ನೆ ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳ್ಯಾರ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ, 2 ಕೂಡಿಸಿದ್ರೆ ಹೊಸ ಶಿಲಾಯುಗ. ಇನ್ನು ಸಿಂಧು ನಾಗರಿಕತೆಯ ಯಾವುದಾದ್ರೂ 2 ನಗರಗಳನ್ನು ತಿಳಿಸಿ ಅಂತ ಹೇಳ್ಯಾರ. ಹರಪ್ಪ, ಮೆಂಜೋದಾರೋ, ಕಾಲಿಬಂಗನ್, ಸುರ್ಕೋಟಾಡ್ ಇತ್ಯಾದಿ. ಇನ್ನು ಯಾವುದಾದ್ರೂ 2 ವೇದಗಳನ್ನು ತಿಳಿಸಿ ಅಂತ ಹೇಳ್ಯಾರ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನು ಸಂಗಮ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ ಅಂತ ಹೇಳ್ಯಾರ. ಅದರ ಉತ್ತರ ತಿರುಕ್ಕುರಳ್, ಶಿಲಪ್ಪದಿಗಾರಂ, ಮಣಿಮೇಗಲೆ. ಇನ್ನು 23ನೇದು ಶಿವಾಜಿಯ ತಂದೆ ತಾಯಿ ಯಾರು ಅಂತ ಕೇಳ್ಯಾರ. ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜಿಜಾಬಾಯಿ. ಶಿವಪ್ಪ ನಾಯಕ ಯಾರು ಅಂದರೆ 24ನೇ ಪ್ರಶ್ನೆ. ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ? ಶಿವಪ್ಪ ನಾಯಕ ಕೆಳದಿಯ ಅರಸ.
ಅವನು ಶಿಸ್ತು ಎಂಬ ಕಂದಾಯ ಪದ್ಧತಿಗೆ ಪ್ರಸಿದ್ಧನಾಗ್ಯಾನ. ಇನ್ನು 25ನೇದು, ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲೇ ಜನಿಸಿದರು? ಅದರ ಉತ್ತರ, ಅವರು ಸಾಮಾನ್ಯ ಶಕ 1017 ಚೆನ್ನೈನ ಸಮೀಪ ಶ್ರೀ ಪೆರಂಬುದೂರು ಎಂಬಲ್ಲಿ ಜನಿಸಿದರು. ಇನ್ನು ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂತರುಗಳನ್ನು ಹೆಸರಿಸಿ ಅಂತ ಕೇಳ್ಯಾರ. 26ನೇದಕ್ಕೆ ಉತ್ತರ, ಖ್ವಾಜಾ ಅಬ್ದುಲ್ ಚಿಸ್ತಿ, ಮೊಯ್ನುದ್ದೀನ್ ಚಿಸ್ತಿ, ಫರೀದುದ್ದೀನ್ ಸೆಕರ್, ಶೇಖ್ ನಿಜಾಮುದ್ದೀನ್ ಔಲಿ. ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ ಎಂದರೇನು? ಬ್ರಿಟಿಷ್ ಅಧೀನಕ್ಕೆ ಒಳಪಟ್ಟ ರಾಜರುಗಳು ಸ್ವಾಭಾವಿಕ ವಾರಸುದಾರನಿಲ್ಲದೆ ಸತ್ತರೆ ಆ ರಾಜ್ಯವು ಬ್ರಿಟಿಷರ ಆಧಿಪತ್ಯಕ್ಕೆ ಸೇರುತ್ತಿತ್ತು ಎಂಬುದನ್ನು ತಿಳಿಸುವುದೇ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ. ಇದನ್ನು ಲಾರ್ಡ್ ಡಾಲ್ಹೌಸಿ ಅವರು ಜಾರಿಗೆ ತಂದಿದ್ದರು. ಯಾರಾದರೂ ಇಬ್ಬರು ತೀವ್ರಗಾಮಿ ನಾಯಕರು ಹೆಸರಿಸಿ. 1 ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್. ರಾಜ್ಯಗಳ ಪುನರ್ ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. 1 ದಾರ್ ಸಮಿತಿ, 2 JVP ಸಮಿತಿ, 3 ಫಜಲ್ ಅಲಿ ಸಮಿತಿ. ಎಷ್ಟು 2 ಅಂಕದ ಪ್ರಶ್ನೆಗಳು ನಾವು ನೋಡಿದ್ದೀವಿ. ಇನ್ನು 5 ಅಂಕದ ಪ್ರಶ್ನೆಗಳದಾವ. ಅಲ್ಲೇ ಮಹಾವೀರನ ಜೀವನ ಮತ್ತು ಬೋಧನೆಗಳು ಚರ್ಚಿಸಿ ಅಂತ ಕೇಳ್ಯಾರ, ಭಾಳ ಈಜಿ ಅದ. ಅಕ್ಬರ್ನ ಧಾರ್ಮಿಕ ಹಾಗೂ ರಜಪೂತ ನೀತಿಗಳನ್ನು ವಿವರಿಸಿ ಅಂತ ಕೇಳ್ಯಾರ, ಇದು ಸರಳದ. ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳಂತ ಕೇಳ್ಯಾರ, ಇದು ಸರಳದ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಕೂಡ ಕೇಳ್ಯಾರ, ಇದು ಅತ್ಯಂತ ಸರಳವಾಗಿರುವಂಥ ಇನ್ನು 10 ಅಂಕದ ಪ್ರಶ್ನೆಗಳು ಇವು ಭಾಳ ಸರಳವಾಗಿರುವಂಥ ಪ್ರಶ್ನೆ ಕೇಳ್ಯಾರ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಕೇಳ್ಯಾರ. ಇನ್ನು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದ ಸುವರ್ಣಯುಗ ಎಂದು ಕರೆಯಲಾಗಿದೆ, ವಿಶ್ಲೇಷಿಸಿ ಅಂತ ಹೇಳ್ಯಾರ. ಇನ್ನು ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವರ್ಣಿಸಿ ಅಂತ ಹೇಳ್ಯಾರ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಅದ್ಭುತವಾಗಿ ವಿವರಿಸಬಹುದು. ಇವು ಸರಳವಾಗಿರುವಂಥ ಪ್ರಶ್ನೆಗಳು. ಇನ್ನು ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಸುವಂಥ ಪ್ರಶ್ನೆ, ಅದು ಭಾಗ ಎಲ್ಲಿ ಬರ್ತದೆ, 38ರ ಒಂದು ಪ್ರಶ್ನೆ, ಕಾಲಾನುಕ್ರಮಣಿಕೆ. ಇಲ್ಲೇ ಭಾಳ ಚಂದ ಕೊಟ್ಟಾರ, ಭಾಳ ಈಜಿ ಕೊಟ್ಟಾರ ನೋಡಿ. ಏನು ಕೊಟ್ಟಾರ ಅಂದ್ರೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಕೊಟ್ಟಾರ, ವುಡ್ನ ವರದಿ ಜಾರಿ, ಶಕಯುಗದ ಪ್ರಾರಂಭ ಅಂತ ಕೊಟ್ಟಾರ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಕೊಟ್ಟಾರ. ಇದ್ರೊಳಗೆ 4ನೇ ಪಾಠದ ಯಾವುದು ಬಂದದಪ್ಪ ಅಂತ ಕೇಳಿದ್ರೆ ಶಕಯುಗ ಅಂತ ಕೊಟ್ಟಾರ. ಇದು ಫಸ್ಟ್ ಯಾವುದು? ಶಕಯುಗ. 2ನೇದು ಅಲ್ಲ ಯಾವುದಪ್ಪ ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ಇದು 5ನೇ ಪಾಠದಂದೈತಿ, ಇದು 2ನೇದು. ಇನ್ನು 3ನೇದೊಳಗೆ ಯಾವುದು ಬರ್ತದಪ್ಪ ಅಂತ ಕೇಳಿದ್ರೆ ಅಲ್ಲಿ ವುಡ್ಡನ ವರದಿ 3. 4ನೇದು ಯಾವುದಪ್ಪ ಅಂತ ಕೇಳಿದ್ರೆ ಮೈಸೂರು ಬ್ಯಾಂಕ್ ಸ್ಥಾಪನೆ. ಅಂದರೆ ಮೊದಲು ಶಕಯುಗ, 2 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, 3 ವುಡ್ಡನ ವರದಿ ಜಾರಿ, 4 ಮೈಸೂರು ಬ್ಯಾಂಕ್ ಸ್ಥಾಪನೆ. ಇಷ್ಟು ಬರೆದ್ರೆ 4 ಅಂಕ. ಅತ್ಯಂತ ಸರಳ. ನಕ್ಷೆ ಕಾರ್ಯ ಭಾಳ ಈಜಿ ಕೊಟ್ಟಾನ ನೋಡಿ. ತಕ್ಷಶಿಲಾ, ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನ್ ವಾಲಾಬಾಗ್ ಅಂತ ಕೊಟ್ಟಾನ. ಇದು ಅತ್ಯಂತ ಸರಳವಾಗಿರೋದು ಕೊಟ್ಟಾರ. ಇಲ್ಲೇ ನಾವು ನೋಡ್ಬೋದು ತಕ್ಷಶಿಲಾ ಅಂದ್ರೆ ನಾನು ಹೇಳೀನಿ, ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಕಿವಿ ಪಕ್ಕ. ಅಂದ್ರೆ ಇದು ಎಲ್ಲಿದಪ್ಪ ಅಂತ ಕೇಳಿದ್ರೆ ಪಾಕಿಸ್ತಾನದಾಗದ. ಗಾಂಧಾರ ಪ್ರಾಂತ್ಯದ ರಾಜಧಾನಿ ಆಗಿತ್ತು. ಕೌಟಿಲ್ಯ ಇಲ್ಲೇ ಸೇರಿದ್ದ ಅಂತ ಹೇಳಿದ್ರು. ಇನ್ನು ಕಂಚಿ ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಅಚೀಕ್ ಅಂತ ಹೇಳಿನಲ್ಲ, ಅದು ತಮಿಳುನಾಡಿನಾಗ ಬರ್ತದೆ. ಇದು ಪಲ್ಲವರ ರಾಜಧಾನಿ ಆಗಿತ್ತು ಅಂತ ನಾವು ಬರ್ತೀವಿ. ಆಗ್ರಾ 3ನೇ ಯಾವ್ದು ಕೇಳೋಣ, ಆಗ್ರಾ ಹೃದಯದ ತೆಳಗ್ ಅಂತ ಹೇಳಿಲ್ಲ, ಅದು ಆಗ್ರಾ. ಇದೆಲ್ಲಿ ಬರ್ತದೆ? ಉತ್ತರ ಪ್ರದೇಶದಾಗ ಬರ್ತದೆ. ಇದು ವಿಶ್ವಪ್ರಸಿದ್ಧ ತಾಜ್ ಮಹಲ್ ಹೊಂದೇದಂತ ಬರೀಬಹುದು. ಇನ್ನು ಅದರ ನಂತರ ಡಿ ಶ್ರೀರಂಗಪಟ್ಟಣ ಎಲ್ಲಿ ಬರ್ತದೆ? ಅಚಿಕ್ ನಡಬಾರ್ಕ್ ಅಂತ ಹೇಳಿ ನೋಡ, ಆದಿದು ಶ್ರೀರಂಗಪಟ್ಟಣ. ಇದು ಎಲ್ಲಿ ಬರ್ತದೆ? ಕರ್ನಾಟಕದಾಗ ಬರ್ತದೆ. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬರ್ತದೆ. ಒಂದು ರಂಗನಾಥ ದೇವಾಲಯವನ್ನು ಒಳಗೊಂಡದ. ಟಿಪ್ಪು ಸುಲ್ತಾನ್ನ ರಾಜಧಾನಿ. ಈ ಜಲಿಯನ್ ವಾಲಾಬಾಗ್ ಇದು ಎಲ್ಲಿ ಬರ್ತದೆ? ಕುತಿಗ್ಯಾಗ್ ಅಂತ ಹೇಳಿ ನೋಡು, ಇದು ಪಂಜಾಬ್ದಾಗ ಬರ್ತದೆ 1ನೇದು. 2ನೇದು ಇದು ಅಮೃತ್ಸರದ ಬಳಿ ಅದ. 3ನೇದು ಜನರಲ್ ಡಯರ್ 1919ರಲ್ಲಿ ಹತ್ಯಾಕಾಂಡವನ್ನು ನಡೆಸಿದಂಥ ಸ್ಥಳವಾಗಿದೆ. ಇಷ್ಟು ಬರೆದ್ರೆ ನೀವು 100ಕ್ಕೆ 100, 80ಕ್ಕೆ 80 ಅಂಕಗಳನ್ನು ಪಡೆದುಕೊಳ್ಳಲು ಸಹಾಯಕಾರಿಯಾಗಿರುವಂಥ ಒಂದು ವಿದ್ಯಾರ್ಥಿ ಸ್ನೇಹಿಯಾಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಬಂದದ. ಇಂಥ ಪ್ರಶ್ನೆ ಪತ್ರಿಕೆ ನಿಮ್ಮ ಜೀವಮಾನದ ಅತ್ಯಂತ ಸರಳ ಪ್ರಶ್ನೆ ಪತ್ರಿಕೆಯಾಗಿದೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿದಾಯ ಹೇಳ್ತೀನಿ. ಧನ್ಯವಾದಗಳು.